ಎಜಿ ನ್ಯೂಸ್ಗೆ ಸ್ವಾಗತ. ವಕ್ಫ್ ಆಸ್ತಿಯನ್ನ ಆಲ್ದಾಳ್ ವೀರಭದ್ರಪ್ಪ ಎಂಬ ವ್ಯಕ್ತಿ ಕಬಳಿಸಿ ಪಹಣಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಾನು ಕಾನೂನು ಮೂಲಕ ಹೋರಾಟ ಮಾಡಲು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದೀನಿ ಅಂತ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದು, ಮಾನ್ವಿ ಪಟ್ಟಣದ ಸಬ್ಜಲ್ಲಿ ತಾತನ ಆಸ್ತಿಯನ್ನ ಆಲ್ದಾಳ್ ವೀರಭದ್ರಪ್ಪ ಕಬಳಿಸುವುದಕ್ಕೆ ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ ಹಾಗೂ ಸಿಂಧನೂರು ನೋಂದಣಿ ಅಧಿಕಾರಿಗಳು ಪ್ರಮುಖ ಕಾರಣವಾಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳ ವಿರುದ್ಧ, ವಕ್ಫ್ ಆಸ್ತಿ ಕಬಳಿಸಿದವರ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ವಕ್ಫ್ ಸಚಿವ ಜಮೀರ್ ಅಹಮದ್ ಅವರಿಗೆ ದೂರು ಸಲ್ಲಿಸಿದ್ದೇನೆ. ಈ ಸಂಬಂಧ ಮುಂದಿನ ದಿನದಲ್ಲಿ ಹೋರಾಟ ಮಾಡಲಾಗುತ್ತೆ ಎಂದಿದ್ದಾರೆ. ಮಾಧ್ಯಮ ಮುಂದೆ ಇಂದು ಏನಪ್ಪ ವಿಷಯ ಅಂತಂದರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಯಚೂರು ಜಿಲ್ಲೆ ಮುಖ್ಯ ಹೆದ್ದಾರಿಯಲ್ಲಿ ಸರ್ವೆ ನಂಬರ್ 416/2, ಸರ್ವೆ ನಂಬರ್ 408/4, ಸರ್ವೆ ನಂಬರ್ 407/1, ಸರ್ವೆ ನಂಬರ್ 415/8, 409/4, 407/5, 407/4, 415/15, 408/1 ಈ ಸರ್ವೆ ನಂಬರ್ಗಳೆಲ್ಲ ನಾನು ಓದಿರೋದು ವಕ್ಫ್ ಆಸ್ತಿ ಆಗಿರುತ್ತದೆ. ಗೆಜೆಟ್ ನಂಬರ್ 38 ಹಜರತ್ ಸೈಯದ್ ಸಬ್ಜಲಿ ಸತ್ತಾರ್ ರಹಮತುಲ್ಲಾ ಅಲಿ ಅವರ ಆಸ್ತಿ ಆಗಿದ್ದು, ಇಷ್ಟು ವರ್ಷ ಏನು ಸುಮಾರು ಒಂದು 300 ವರ್ಷಗಳಿಂದ ವಕ್ಫ್ ಮಂಡಳಿಯ ಕಬ್ಜದಲ್ಲಿದ್ದು, ಇದು ಏನಪ್ಪ ವಿಷಯ ಅಂತಂದರೆ, ಏಕಾಏಕಿ ಮಾನ್ಯ ಶ್ರೀ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದಂಥ ಕೃಷ್ಣ ಬೈರೇಗೌಡರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಎನಿವೇರ್ ರಿಜಿಸ್ಟ್ರೇಷನ್ ಮುಖಾಂತರ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಒಂದು ಕಲ್ಪಿಸ್ತಾರೆ. ಆ ಅವಕಾಶ ಕಲ್ಪಿಸಿದಾಗ ಮಾನ್ವಿಯಲ್ಲಿ ಅತಿ ಹೆಚ್ಚು ಅಕ್ರಮದಲ್ಲಿ ಪಾಲಾಗಿರುವಂಥ ಆಲ್ದಾಳ್ ವೀರಭದ್ರಪ್ಪ ತಂದೆ ಬಸನಗೌಡ ಎಚ್ಚೆತ್ತುಕೊಂಡು ಸಿಂಧನೂರು ಸಬ್ ರಿಜಿಸ್ಟ್ರಲ್ಲಿ ನೋಂದಣಿ ಮಾಡಲು, ಈ ವಕ್ಫ್ ಆಸ್ತಿಯನ್ನು ನೋಂದಣಿ ಮಾಡಲು ಇಚ್ಛಿಸುತ್ತಾನೆ. ಆಗ ಸನ್ಮಾನ್ಯ ಶ್ರೀ ಉಪನೋಂದಣಿ ಅಧಿಕಾರಿಗಳಾದಂಥ ಶ್ರೀನಿವಾಸ್ ಸಾಹೇಬರಿಗೆ 31/8/2024 ನಾವು ವಕ್ಫ್ ಮಂಡಳಿ ಹಾಗೂ ತಕರಾರು ಅರ್ಜಿಯನ್ನು ನಾವು ಕೊಡುತ್ತೇವೆ. ಈ ಥರ ತಕರಾರಿದೆ, ತಾವು ಇದನ್ನು, ಈ ವಕ್ಫ್ ಆಸ್ತಿ ಇದೆ, ತಾವು ಇದನ್ನು ನೋಂದಣಿ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ. ತದಾದ ನಂತರ 19/9/2024 ಅವರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ವಾಮಾಚಾರದ ಮೂಲಕ, ಭ್ರಷ್ಟಾಚಾರದ ಮೂಲಕ ಆಸ್ತಿಯನ್ನು ವರ್ಗಾವಣೆ ಮಾಡ್ತಾರೆ. ತದಾದ ನಂತರ ನಾವು ಕೇಳಿದಾಗ, ಶ್ರೀನಿವಾಸ್ ಸಾಹೇಬ್ರಿ, ಏನು ಸಾಹೇಬ್ರಿ ಇದು ವಕ್ಫ್ ಆಸ್ತಿ ತಾವು ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಅಂತಂದರೆ, ಇದೇನೋ ತಪ್ಪಾಗಿದೆ ಅಂತೇಳಿ ನಮಗೆ ಊಹೆ ಕತೆ ಒಂದು ಹೇಳ್ತಾರೆ. ಅದಾದ ನಂತರ ಜನಸೇವಾ ಫೌಂಡೇಶನ್ ನಾವು 27/9/2024 ಮಾನ್ಯ ಮಾನ್ವಿ ಭೂ ಇಲಾಖೆ ತಹಸೀಲ್ದಾರ್ ಅವ್ರ ಹತ್ರ ನಾವೊಂದು ತಕರಾರು ಪತ್ರವನ್ನು ಕೊಡ್ತೀವಿ. ಏನಪ್ಪ ತಕರಾರು ಅಂತಂದರೆ, ಸರ್ ಇದು ವಕ್ಫ್ ಭೂಮಿ, ವಕ್ಫ್ ಆಸ್ತಿ, ಸಬ್ಜಲಿ ಸತ್ತರ್ ತಾತನ ಆಸ್ತಿ ಇದು, ಈ ಆಸ್ತಿ ಯಾವುದೇ ಕಾರಣಕ್ಕೂ ತಾವು ಮುಟೇಷನ್ ಮಾಡಬಾರ್ದು. ಆಲ್ರೆಡಿ WP ನಂಬರ್ ಹೈಕೋರ್ಟ್ನಲ್ಲಿ 4 ಪ್ರಕರಣ ಚಾಲ್ತಿಯಲ್ಲಿದೆ, ತಾವು ಯಾವುದೇ ಕಾರಣಕ್ಕೂ ಈ ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ. ಮಾನ್ಯ ದಂಡಾಧಿಕಾರಿಗಳಾದ ರಾಜು ಫಿರಂಗಿ ಸಾಹೇಬರು ಕಾನೂನಿ ನಿಯಮಗಳನ್ನು ಗಾಳಿಗೆ ತೂರಿ ನ್ಯಾಯಾಲಯದ ಪ್ರಕರಣಗಳನ್ನು ಯಾವುದೇ ಲೆಕ್ಕಕ್ಕೆ ಇಲ್ಲದೆ ಇಟ್ಟುಕೊಂಡು ಆಸ್ತಿಯನ್ನು 46 ಎಕರೆ ಆಸ್ತಿಯನ್ನು ಮುಟೇಷನ್ ಮಾಡ್ತಾರೆ. ಮುಟೇಷನ್ ಆದ ನಂತರ ನಮಗೆ ಒಂದು ರೀತಿಯಾಗಿ ಸೋಲು ಉಂಟಾಗುತ್ತೆ. ಸೋಲು ಉಂಟಾಗ ನಾವೇನು ಮಾಡ್ತೀವಿ ಅಂತಂದರೆ, ಮಾನ್ಯ ಮೇಲ್ದರ್ಜೆಗೆ ಹೋಗುವ ಮುಖಾಂತರ ಮಾನ್ಯ ತಹಸೀಲ್ದಾರ್ ರಾಜು ಫಿರಂಗಿ ಹಾಗೂ ಶ್ರೀನಿವಾಸ್ ಸಾಹೇಬರ ಮೇಲೆ ಲೋಕಾಯುಕ್ತದಲ್ಲಿ ಪ್ರಕರಣ ಮಾಡಿ ಅವರ ಮೇಲೆ ಹೈಕೋರ್ಟ್ ಆದೇಶದಂತೆ ಹೈಕೋರ್ಟಲ್ಲೂ ನಾವು ಸ್ಟೇ ತಗೊಳ್ತೀವಿ. ನಾವು ಇಷ್ಟೆಲ್ಲ ಹೇಳೋದು ಇಚ್ಛೆ ಒಂದೇ, ಮಾನ್ವಿಯಲ್ಲಿ ಪ್ರಪ್ರಥಮ ಪ್ರಜೆಯಾಗಿ ಮಾನ್ಯ ನಮ್ಮ ನಡೆದಾಡುವ ದೇವರಾದಂಥ ಸಬ್ಜಲಿ ತಾತನವರು ಮಾನ್ವಿಗೆ ಬಂದಿದ್ರು. ಸರ್ವ ಧರ್ಮಕ್ಕೆ ಅವರು ಏನು ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಸರ್ವಧರ್ಮವನ್ನು ಅವರು ಕಾಪಾಡುತ್ತಾ ಈ ಆಸ್ತಿಯನ್ನು ಕಾಪಾಡಿದ್ದಾರೆ. ಇಲ್ಲಿ ಬಾರುಗಳು ರಾಜಾರೋಷವಾಗಿ ತೆರೆದಿದ್ದಾರೆ. ತಾವು ನೋಡ್ಬೋದು, ರಾಜ್ಯ ಹೆದ್ದಾರಿ ಮೇಲೆ VA ಬಾರ್ ಅಂಡ್ ರೆಸಿಡೆನ್ಸಿ ಬಾರು ರಾಜಾರೋಷವಾಗಿ ತೆರೆದಿದೆ. ಅಕ್ರಮಗಳಿಗೆ ಕಡಿವಾಣ ಹಾಕೋರು ಯಾರೂ ಇಲ್ಲ, ಮಾನ್ವಿಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ತಮ್ಮದೇ ಆದಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಆಲ್ದಾಳ್ ವೀರಭದ್ರಪ್ಪ ತಂದು ಅಮಾಯಕ ಒಬ್ಬ ಅಲ್ಪಸಂಖ್ಯಾತರ ವಕ್ಫ್ ಆಸ್ತಿಯನ್ನು ಕಬಳಿಸುವಲ್ಲಿ ಯಶಸ್ವಿಯಾಗಿರುತ್ತಾನೆ. ಇದಕ್ಕೆ ತಾಲೂಕು ದಂಡಾಧಿಕಾರಿಗಳು ಮತ್ತು ನೋಂದಣಿ ಅಧಿಕಾರಿಗಳು ಶ್ರೀನಿವಾಸ್ ಅವರು ದಲ್ಲಾಳಿಯಾಗಿ ಒಬ್ಬ ಹಿಟ್ಲರ್ ಮಾದರಿಯಲ್ಲಿ ಕೆಲಸ ಮಾಡಿ ಇವತ್ತು ನಮ್ಮ ವಕ್ಫ್ ಆಸ್ತಿಯನ್ನು ಅವರ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿರುತ್ತದೆ.
ವೀರೇಶ್ ತಂದೆ ಬಸನಗೌಡ, ಉಮಾದೇವಿ ತಂದೆ ಉಮಾದೇವಿ ಗಂಡ ಸಿದ್ದಪ್ಪಗೌಡ, ಉಮಾದೇವಿ ತಂದೆ ಜಂಬಣ್ಣ, ಈ ರೀತಿಯಾಗಿ ಏನೋ 9 ಜನರ ಹೆಸರಿಗೆ ಆಸ್ತಿ ವರ್ಗಾವಣೆ ಆಗಿರುತ್ತದೆ. ಮಾಧ್ಯಮದ ಮುಖಾಂತರ ನಾನು ಕೇಳೋದಿಷ್ಟೇ, ಸರ್ ನಾನಿವತ್ತು ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಕೊಡ್ತಾ ಇದ್ದೀನಿ, ಹೈಕೋರ್ಟಲ್ಲೂ ನಾನು ಪಿಟಿಷನ್ ಮಾಡಿದ್ದೀನಿ, ಲೋಕಾಯುಕ್ತಲ್ಲೂ ನಾನು ಕೇಸ್ ಹಾಕಿದ್ದೀನಿ. 1 ವಾರದ ಒಳಗಡೆ ವಕ್ಫ್ ಆಸ್ತಿ ಏನಾದರೂ ನಮಗೆ ಹಿಂತಿರುಗಿ ಕೊಟ್ಟಿಲ್ಲ ಅಂತಂದರೆ ಮಾನ್ಯ ತಹಸೀಲ್ದಾರ್ ಹಾಗೂ ಶ್ರೀನಿವಾಸ್ ಅವರ ಶವಯಾತ್ರೆಯನ್ನು ತಗೊಂಡು ನಾವು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.